ಇದು ನನ್ನ ಮಗ ಮಾಧವ ಕೊಡ್ಸಿದ್ದು. ನಾನು ಬೇಡ ಅಂದ್ರು ಅಪ್ಪ ನಾನು ಪ್ರೀತಿಯಿಂದ ಕೊಡಿಸ್ತಾ ಇರೋದು ತಗೊಳ್ಳಿಯಿಂದ. ನಾನು ಬೇಡ ಅಂತ ಅನ್ಬಿಟ್ರೆ ಅಂತ ಮೊದಲೇ ಬಿಲ್ ಮಾಡಿಸಿಟ್ಟಿದ್ದ. ಅಂದ್ರೆ ಅವನ ಮನಸ್ಸಿನಲ್ಲಿ ಅಪ್ಪನ ಬಗ್ಗೆ ಅದೆಷ್ಟು ಪ್ರೀತಿ ಇರ್ಬೋದು. ಅಪ್ಪ, ಮಾಧವ ಬಾ. ನೀನ್ ಕೊಡ್ಸಿದ ಪಂಚೆ ಶರ್ಟ್ ನೀನು ನೋಡ್ತಾ ಇದ್ದೆ ಕಣು. ಅಂದ್ರೆ ನಿಮ್ಗಿದು ಇಷ್ಟ ಆಯ್ತಪ್ಪ? ಕೇಳ್ತೀಯಲ್ಲೋ, ತುಂಬಾ ಇಷ್ಟ ಆಯ್ತು ಕಣ. ಅಲ್ಲ ಕಣೋ ಮಾಧವ, ಇಷ್ಟೆಲ್ಲ ದುಬಾರಿ ಬಟ್ಟೆ ನನಗೆ ಯಾಕೋ ಕೊಡಿಸ್ತೀಯ ನೀನು? ನನಗಿಷ್ಟ ಆಗಲ್ಲ ಕಣೋ, ಬೇಡ. ಮದುವೆ ಆಗ್ತಾ ಇದೆಯಾ, ಸಂಸಾರ ಕಟ್ಕೋತಾ ಇದೆಯಾ, ಮುಂದೆ ತುಂಬಾ ಖರ್ಚಿರುತ್ತೆ ಮಾಧವ. ದುಡ್ಡನ್ನ ಶೇಖರಿಸು, ಆಯ್ತಾ? ಮದ್ವೆಗೆ ಅಂತ ಇದನ್ನ ನೀನು ಕೊಡಿಸಿದ್ಯಲ್ಲ, ನಾನು ಇದನ್ನೇ ಹಾಕೋತೀನಿ. ನನ್ನ ಮಗ ಕೊಡಿಸಿದ್ದು ಅಂತ ಹೆಮ್ಮೆಯಿಂದ ಹಾಕೋತೀನಿ. ಅಪ್ಪ, ಅದು ಏನೋ ನಿಜ ಹೇಳ್ಬೇಕು ಅಂದ್ರೆ ಈ ಪಂಚೆ ಶರ್ಟ್ ತಗೊಂಡಿದ್ ನಾನಲ್ಲಪ್ಪ. ಅಯ್ಯೋ ಅಣ್ಣ, ನಾನ್ ಕೊಡ್ಸಿದಂತ ಹೇಳ್ಬೇಡ್ವೋ. ಮತ್ತೆ ಅದು ವಲ್ಲಭ ನಿಮಗೋಸ್ಕರ ಈ ಪಂಚೆ ಶರ್ಟ್ ತಗೊಂಡ. ಅವನ್ ದುಡ್ದಿರೋ ದುಡ್ಡಲ್ಲಿ ತಗೊಂಡಪ್ಪ. ಅಪ್ಪ, ನೀನೇನು ಹೇಳ್ಬೇಡ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಅಂದ್ರೆ ನೀವಿದನ್ನ ನನ್ನ ಮದ್ವೆಗೆ ಹಾಕೊಳ್ಳಲ್ವಾಪ? ನಿನ್ ಮದುವೆಲಿ ಯಾವ ಬಟ್ಟೆ ಹಾಕೋಬೇಕು ಅಂತ ನಂಗೆ ಗೊತ್ತಿದೆ ಮಾಧವ. ನಾನು ಬಟ್ಟೆನೆ ತಗೋಬಾರ್ದು ಅಂತಿದ್ದೆ, ನೀನ್ ಕೊಡಿಸ್ತೆ ಅಂತ ತಗೊಂಡೆ. ಆದ್ರೆ ಇದು, ನೀನು ಹೋಗಿ ಮಲ್ಕೊ ಮಾಧವ. ಮಾಧವ, ನಿನಗೆ ಹೇಳ್ತಾ ಇರೋದು, ಹೋಗಿ ಮಲ್ಕೋ. ಇದಕ್ಕೆ ಅಣ್ಣ ನನ್ನ ಅಪ್ಪಂಗೆ ಹೇಳ್ಬೇಡ ಅಂತಂದಿದ್ದು. ನೀನ್ ಕೊಟ್ಟಿದಂತ ಅವರದನ್ನ ಖುಷಿಯಿಂದ ಹಾಕೋತಿದ್ರು. ಈಗ ನಾನ್ ಕೊಟ್ಟಿದಂತ ಗೊತ್ತಾಯ್ತಲ್ಲ, ಇದನ್ನ ಮುಟ್ಟೋದು ಇಲ್ಲ. ಮೀನಾ, ಅತ್ತೆ, ಏನಾಯ್ತೆ? ಯಾಕೆ ನನ್ ಮುದ್ದು ಸೊಸೆ ಇಲ್ಲಿ ಸಪ್ಪ ಕೂತಿದ್ದಾಳಲ್ಲ? ಏನಿಲ್ಲ ಅತ್ತೆ, ಹಾಗೆ ಸುಮ್ನೆ ಕೂತಿದ್ದೆ. ಮೀನಾ, ನೀನ್ ಏನಿಲ್ಲ ಅಂದ್ರೆ ನಾನು ನಂಬಿಡ್ತೀನಾ? ನೋಡು, ನಿನ್ ಕಣ್ಣುಗಳೇ ಹೇಳ್ತಾ ಇದೆ ಏನೋ ಬೇಜಾರಾಗಿದೆ ಅಂತ. ಏನ್? ಓಹೋ, ಆ ಕೇಶವ ನಿನ್ ಜೊತೆ ಮತ್ತೆ ಜಗಳ ಮಾಡಿದ್ನಾ? ಅಯ್ಯೋ ಇಲ್ಲ ಅತ್ತೆ. ಮತ್ತೇನಾಯ್ತೆ? ಅತ್ತೆ, ಈ ಅರೇಂಜ್ ಮ್ಯಾರೇಜ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹುಡ್ಗಿನ್ ನೋಡೋದಿಕ್ಕೆ ಹುಡ್ಗನ್ ಮನೆಯವರು ಬರ್ತಾರೆ, ತಾಂಬೂಲ ಬದಲಾಯಿಸ್ಕೊಂತಾರೆ, ಮದ್ವೆ ಮಾತುಕತೆ ಮಾಡ್ತಾರೆ, ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ, ಎಂಗೇಜ್ಮೆಂಟು, ಸೀರೆ ತಗೊಳಕ್ ಹೋಗೋದು, ಎಷ್ಟು ಸಂಭ್ರಮ. ಮನೇಲಿ ಎಲ್ರು ಗಲಗಲ ಅಂತಿರ್ತಾರೆ. ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತೆ.
ಇದೆಲ್ಲ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅತ್ತೆ. ನನಗೆ ಕೇಶವನ್ನ ಮದ್ವೆ ಆಗಿರೋದಕ್ಕೆ ಇಷ್ಟು ಬೇಜಾರಿಲ್ಲ. ಆದ್ರೆ ನಾನು ಕೇಶವ ಓಡೋಗಿ ಮದ್ವೆ ಆಗಿದ್ದು. ಹಾಗಾಗಿ ಈ ಶಾಸ್ತ್ರ ಸಂಪ್ರದಾಯ, ಈ ಫೋಟೋ ಶೂಟು ಇದೆಲ್ಲ ಆಗ್ಲಿಲ್ವಲ್ಲ ಅಂತ ಬೇಜಾರಿದೆ. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅತ್ತೆ. ಅತ್ತೆ, ನಿಮ್ಗೊಂದಿನ ನಾನು ಒಂದ್ ಹೇಳಿದೆ, ನೆನ್ಪಿದ್ಯಾ? ನಾನು ಕೇಶವ ಒಂದ್ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಅಂತ. ಈಗ ನೋಡಿ, ಭಾವ ಮತ್ತೆ ಪ್ರಿಯಾ ಅವರು ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋತಿದ್ದಾರೆ. ಅದೆಲ್ಲ ನೋಡ್ತಿದ್ರೆ ನನ್ನ ಕೇಶವನ್ ಮದ್ವೆನೂ ಯಾಕೆ ಈಗೆಲ್ಲ ಆಗ್ಲಿಲ್ಲ ಅಂತ ಬೇಜಾರಾಗ್ತಿತ್ತು ಅಷ್ಟೇ. ಅಷ್ಟೇನಾ? ಅಯ್ಯೋ ದಡ್ಡಿ, ಅದಕ್ಕೆ ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ನಾಳೆ ಹೇಗೂ ನಮ್ ಮಾಧವ ಪ್ರಿಯೊಂದು ಫೋಟೋ ತೆಗಿಯಕ್ಕೆ ಅದೆಂತದು ಕ್ಯಾಮ್ರಾಮನ್ ಬರ್ತಾರಲ್ಲ, ಅವ್ರಿಗೆ ಹೇಳಿ ನಿನಗೂ ಕೇಶವನ್ಗೂ ಒಂದ್ ಫೋಟೋ ತೆಗ್ಸಿದ್ರೆ ಆಯ್ತು, ನಿನ್ನ ಆಸೆನೂ ಈಡೇರುತ್ತೆ. ಅಯ್ಯೋ ಬೇಡ ಅತ್ತೆ, ಇದೆಲ್ಲ ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ಏನಾಗ್ಬಿಡುತ್ತೆ? ಯಾಕೆ ಮದ್ವೆ ಆಗಿರೋರ್ ಫೋಟೋ ತೆಗೆಸ್ಕೋಬಾರ್ದಾ? ಹಾಗಲ್ಲ ಅತ್ತೆ, ಭಾವನ್ ಮದ್ವೆ ಇದೆ, ಅದಕ್ಕೆ ಅವರು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ದಾರೆ. ಇದ್ರ ಮಧ್ಯೆ ನಾನು ಕೇಶವ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಆಮೇಲೆ ಭಾವ ಮತ್ತೆ ಪ್ರಿಯ ಅವ್ರು ಏನಾದ್ರು ಅನ್ಕೊಳಲ್ವಾ? ಒಂಥರ ಆಗುತ್ತೆ. ಬೇಡ ಅತ್ತೆ. ಏನಾಗತ್ತೆ? ಏನೂ ಆಗಲ್ಲ. ಇನ್ನು ನಮ್ ಮಾಧವ ಖುಷಿ ಪಡ್ತಾನೆ. ಅವ್ನ್ ಹಾಗೆಲ್ಲ ಮುಖ ಮುರಿಯೋ ಹುಡುಗ ಅಲ್ಲ ಕಣೆ. ಇನ್ನು ಪ್ರಿಯಾನು ಒಳ್ಳೆ ಹುಡುಗಿ, ಅವಳು ಬೇಜಾರ್ ಮಾಡ್ಕೊಳ್ಳಲ್ಲ. ನಾಳೆ ಮಾಧವ ಪ್ರಿಯ ಫೋಟೋ ತೆಗೆಸ್ಕೊಳ್ಳುವಾಗ ನೀನು ಕೇಶವನು ಫೋಟೋ ತೆಗೆಸ್ಕೊಳ್ಳಿ. ಹೌದು, ನಾನು ಈಗ್ಲೇ ಹೋಗಿ ಈ ವಿಷಯ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಅಯ್ಯೋ ಅತ್ತೆ ಅತ್ತೆ, ಏನೇ? ನಿಮ್ಗೆ ಹೇಳ ನಾನು ದೊಡ್ಡ ತಪ್ಪು ಮಾಡ್ದೆ. ಯಾಕೆ? ಮಾವನ್ ಮೊದ್ಲೇ ಈ ಫೋಟೋ ಶೂಟ್ ಇಷ್ಟ ಇಲ್ಲ, ಅದ್ರ ಮಧ್ಯೆ ಹೇಗೋ ಒಪ್ಕೊಂಡಿದ್ದಾರೆ. ಆಮೇಲೆ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ ಅಂದ್ರೆ ಅಷ್ಟೇ ಕತೆ. ಏನಾಗತ್ತೆ? ಅವ್ರು ಏನು ಹೇಳಲ್ಲ, ನೋಡ್ತಾ ಇರು, ಅವರು ಒಪ್ಕೋತಾರೆ. ಬೇಡ ಬಿಡಿ ಅತ್ತೆ. ಹೇಯ್, ಸಾಕು, ಸುಮ್ನೆ ಇರೆ. ಏನು ಆಗಲ್ಲ. ನಿಮ್ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನ್ ಮಾತುಗೊಂಚೂರು ಮರ್ಯಾದೆನೇ ಇಲ್ಲ ನಿನ್ನ ಹತ್ರ. ಅತ್ತೆ ಮತ್ತೇನೇ ನಿಂದು? ಅತ್ತೆ, ಭಾವ ಮತ್ತೆ ಪ್ರಿಯಾ ಅವ್ರ ಜೊತೆ ನಾನು ಕೇಶವನು ಫೋಟೋ ಶೂಟ್ ಮಾಡಿಸ್ಕೋತೀವಿ. ಅದ್ರ ಜೊತೆ ವಲ್ಲಭ ಅಮೂಲ್ಯನು ಜೊತೆಗಿರ್ಲಿ ಅಲ್ವಾ? ಅವ್ರದ್ದು ಫೋಟೋ ಶೂಟ್ ಮಾಡ್ಸೋಣವಾ? ಚೆನ್ನಾಗಿರುತ್ತಲ್ವಾ ಅತ್ತೆ? ಅಯ್ಯೋ ಹೌದಲ್ವಾ? ನನಗಿದ್ ಹೊಳಿಲೇ ಇಲ್ಲ ನೋಡು. ಮುದ್ದು ಕಣೆ ನೀನು, ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯ. ನನ್ ಬಂಗಾರಿ. ಸರಿ, ಅವನು ಕರ್ಕೊಂಡೋಗಿ ಫೋಟೋ ತೆಗ್ಸೋಣ. ನಾನು ಈಗ್ಲೇ ಹೋಗಿ ಈ ವಿಷಯ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ, ಸರಿನಾ? ಇದೊಂದು ಮಾಡೋಣ. ಕ್ಯಾಂಡಿಡ್ ಆಗಿದೆ. ಈ ಮೀನಾ ಎಲ್ಲೇ? ಪ್ರಿಯಾ ರೆಡಿ ಆದ್ಲೇನೆ? ಹಾ ಅತ್ತೆ, ರೆಡಿ ಆಗಿದ್ದಾರೆ. ರಕ್ಷಾ ಕರ್ಕೊಂಡ್ ಬರ್ತಿದ್ದಾಳೆ. ರಾಮ, ಇನ್ನು ಎಷ್ಟೊತ್ತೋ ಏನೋ. ಅಣ್ಣ ಅದಕ್ಕೇನೆ ರೆಡಿ ಆಗಿದ್ದಾರೆ ಅಂದ್ಮೇಲೆ ಮಾಧವಣ್ಣ ಬರೀ ಶರ್ಟು ಪ್ಯಾಂಟ್ ಹಾಕೋಬೇಕು, ಇನ್ನೂ ರೆಡಿ ಆಗಿಲ್ವಾ? ನೋಡು. ಕೇಶವಣ್ಣ, ಮಾಧವಣ್ಣಂಗೆ ನಾವು ನಿನ್ನೆ ಬಟ್ಟೆ ಸೆಲೆಕ್ಟ್ ಮಾಡಿದ್ದೇ ಒಂದು, ಅವನ್ ಹಾಕೊಂಡ್ಬರ್ತಿರೋದೇ ಒಂದು. ಏನ್ ನಡೀತಾ ಇದೆ ಇದು? ಅಯ್ಯೋ 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 ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಾಧವ ಈ ಬಟ್ಟೆಲಿ. ನಂದೇ ದೃಷ್ಟಿ ಆಗುತ್ತೆ ಕಣೋ. ಅಯ್ಯೋ ದೇವ್ರೆ, ನನ್ ಸೊಸೆನೂ ಏನ್ ಕಮ್ಮಿ, ಅವಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ನನ್ ಮುದ್ದು, ಇಬ್ರು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಓಕೆ, ಹಾ ಸರಿ. ಅಲ್ಲ, ನೀವು ಪ್ರಿಂಟ್ ಮಾಡಿ ಇಟ್ಬಿಡಿ, ನಾ ಸಂಜೆ ಬಂದು ತಗೊಂಡು ಹೋಗ್ತೀನಿ. ಸರಿ. ಮಾಧವ, ಬಟ್ಟೆ ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ ಈ ಬಟ್ಟೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಾಧವ? ನಾನು ಈ ಪ್ರೀ ವೆಡ್ಡಿಂಗ್ ಶೂಟು ಅಂದ್ರೆ ಯಾವ್ಯಾವ ಥರನೋ ಬಟ್ಟೆ ಹಾಕಿಸ್ಕೊಡ್ತಾರೆ ಅಂತೆಲ್ಲ ಅನ್ಕೋತಾ ಇದ್ದೆ.
ಎಷ್ಟು ಲಕ್ಷಣವಾಗಿ ಕಾಣಿಸ್ತಿರೋ ಇಬ್ರು. ನೀನು ಚೆನ್ನಾಗಿ ಕಾಣಿಸ್ತೀಯಮ್ಮ. ಕೇಶವ ಚೆನ್ನಾಗಿದ್ದೇನ್ರೋ? ಇರ್ಲಿ ಅಣ್ಣ, ಅದಕ್ಕೆ ನಿನ್ ಲೈಫಲ್ಲಿ ಬಂದಾಗಿಂದ ನಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅನಿಸ್ತಿಲ್ವಾ? ಹೇ ಚಿಕ್ಕು, ಆ ಥರ ಎಲ್ಲ ಏನೂ ಇಲ್ಲ ಕಣೋ. ನೀನ್ ಏನೇನೋ ಅನ್ಕೋಬೇಡ. ಪ್ರಾಮಿಸ್. ಪ್ರಿಯಾ ಆಸೆ ಪಟ್ಲು, ಅದಕ್ಕೆ ಈ ಬಟ್ಟೆ ತರಿಸ್ಕೊಂಡ್ವಿ. ಅಯ್ಯೋ ಅಣ್ಣ, ನಿನಗೆ ತಮಾಷೆ ಯಾವ್ದು ಸೀರಿಯಸ್ ಯಾವ್ದು ಗೊತ್ತಾಗಲ್ಲ. ಇನ್ನೋಸೆಂಟ್ ನೀನು. ಕೋತಿ ಸೂಪರ್ ಆಗಿದೆ ಕಣ. ಸರಿ ಇವ್ರ ಫೋಟೋ ತೆಗೆಸ್ಕೊಳ್ಳಿ, ಬನ್ನಿ ನಾವು ಹೋಗೋಣ. ಬನ್ನಿ ಪೋಸ್ ಕೊಡು. ಹೇಳ್ಕೊಡು. ಅದ್ಗೆ ಆಲ್ ದ ಬೆಸ್ಟ್ ಅಣ್ಣ, ಆಲ್ ದ ಬೆಸ್ಟ್. ಚೆನ್ನಾಗಿ ಪೋಸ್ ಕೊಡಿ. ಹೆಗಲ ಮೇಲೆ ಕೈ ಹಾಕೊಳ್ಳಿ. ಸಾರ್, ಹೆಗಲ ಮೇಲೆ ಕೈ ಹಾಕೊಳ್ಳಿ ಅಂದ್ರೆ ನಿಮ್ಮ ಹೆಗಲ ಮೇಲೆ ಹಾಕೊಂತೀರಲ್ಲ ಸಾರ್. ಮೇಡಮ್ ಹೆಗಲ ಮೇಲೆ ಹಾಕೊಳ್ಳಿ ಸಾರ್. ನಮ್ಮ ಅಣ್ಣ ಸ್ವಲ್ಪ ಅಲ್ಲ, ಜಾಸ್ತಿನೇ ಇನ್ನೋಸೆಂಟು. ಅವನಿಗೆ ಗೊತ್ತಾಗಲ್ಲ. ಹೇಳ್ತೀನಿ ಅಣ್ಣ, ಅದಕ್ಕೆ ಮೇಲೆ ಕೈ ಹಾಕೋಣ. ಸಾರ್, ಚೂರು ಹತ್ರ ಬನ್ನಿ ಸಾರ್. ಸಾರ್, ಇವಾಗ ಒಂದ್ ಸ್ವಲ್ಪ ಕ್ರಾಸ್ ಆಗಿ ನಿಂತ್ಕೊಳ್ಳಿ. ಸಾರ್, ಕ್ರಾಸ್ ಅಂದ್ರೆ ಹಂಗಲ್ಲ ಸಾರ್, ಹಿಂಗೆ ಕ್ರಾಸು. ಹಂಗೆ ಸ್ಮೈಲ್ ಇರ್ಲಿ ಸಾರ್, ಸ್ಮೈಲು. ಹಂಗೆ ಇರಿ ಸರ್. ಹಂಗೆ ಇನ್ನೊಂದು ಪೋಸ್ ಕೊಡಿ. ಸೂಪರ್ ಆಗಿ ಬಂತು. ಹಂಗೆ ಇನ್ನೊಂದು ಪೋಸ್ ಕೊಡಿ. ಸೂಪರ್ ಆಗಿ ಬಂತು. ಸರ್, ಮೇಡಮ್ಗೆ ಏನಾದ್ರು ಗಿಫ್ಟ್ ತಂದಿದ್ರೆ ಅದನ್ನ ಕೊಡೋ ತರ ಒಂದು ಪೋಸ್ ಕೊಡಿ ಸರ್. ಗಿಫ್ಟಾ? ಏನು ತಂದಿಲ್ಲ ಸರ್. ಇಲ್ವಾ? ಹೋಗ್ಲಿ ಬಿಡಿ. ಬೇರೆ ಏನಾದ್ರು ಪೋಸ್ ಕೊಡಿ ಸರ್. ಹೌದಲ್ವಾ, ನಾನೇನು ಗಿಫ್ಟೇ ಕೊಟ್ಟಿಲ್ಲ. ನನ್ಗೆ ಯಾಕಿದ್ ಹೊಳಿಲಿಲ್ಲ? ಮೂರ್ತಿ, ಫೋಟೋ ಎಲ್ಲ ತೆಗ್ದಾಯ್ತಾ? ಹೇಗ್ ಬಂದಿದೆ? ಸೂಪರ್ ಆಗಿ ಬಂದಿದೆ ಸರ್, ನೋಡಿ. ಹೇಗಿದೆ ಸರ್? ಕೆಡ್ದಾಗಿದೆ. ಏನ್ ಸರ್ ಹಿಂಗ್ ಹೇಳ್ತಾ ಇದ್ದೀರಾ? ಎಷ್ಟು ಫೋಟೋ ಶೂಟ್ ಮಾಡಿದೀನಿ ನಾನು. ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಕೆಡ್ತಾಗಿದೆ ಅಂತಿರಲ್ಲ ಸರ್. ಫೋಟೋಗ್ರಫಿ ಬಗ್ಗೆ ನಿಮಗೆ ಗೊತ್ತಾ ಸರ್? ಈ ಫೋಟೋ ತೆಗೆಸ್ಕೊಳ್ಳೋರು ಯಾಕೆ ಫೋಟೋ ತೆಗೆಸ್ತಾರೆ? ಇನ್ನೇನಕ್ಕೆ? ನೆನಪಾದಾಗ ನೋಡ್ಕೊಳಕ್ಕೆ. ನಿಮ್ಗೆ ನಿಮ್ ಕೆಲ್ಸದ ಉದ್ದೇಶನೇ ಗೊತ್ತಿಲ್ವಲ್ಲಪ್ಪ. ಈ ಫೋಟೋಗಳನ್ನ ತೆಗೆಸ್ಕೊಳ್ಳೋದು ನೆನಪಾದಾಗ ನೋಡ್ಬೇಕು ಅಂತಲ್ಲ, ಅದನ್ನ ನೋಡಿದಾಗ ನಮ್ಗೆ 1000 ನೆನಪಾಗಬೇಕು ಅಂತ. ಫೋಟೋ ತೆಗಿಬೇಕಾದ್ರೆ ನೀವು ಹೀಗ್ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ, ಈ ತರ ನಗಬೇಕು, ಆ ತರ ನಗಬೇಕು ಅಂತ ನಿಮಗ್ ಬೇಕಾದ ತರ ನೀವು ಹೇಳಿದ್ರೆ ಅದಲ್ಲಿ ನೈಜತೆ ಇರುತ್ತಾ? ಎಲ್ಲ ಕೃತಕವಾಗಿ ಅವ್ರು ನಡ್ಕೊಳ್ಳೋದಿಲ್ವಾ? ನನಗೆ ಈ ಫೋಟೋಗ್ರಫಿ ಬಗ್ಗೆ ಏನೂ ಗೊತ್ತಿಲ್ಲ. ಅಂದ್ರೆ ಯಾವ ಕ್ಯಾಮ್ರಾ ಉಪಯೋಗಿಸ್ಬೇಕು, ಲೈಟು ಎಷ್ಟಿರಬೇಕು, ಹೇಗಿರಬೇಕು, ಹತ್ರದಿಂದ ಹೇಗೆ ತೆಗಿಬೇಕು, ದೂರದಿಂದ ಹೇಗೆ ತೆಗಿಬೇಕು, ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ಒಂದು ಫೋಟೋ ಹೇಗಿರಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ಆ ಫೋಟೋ ನೋಡಿದಾಗ ಆ ಕ್ಷಣ ನೆನಪಾಗಬೇಕು. ನಮ್ಗೆ ಗೊತ್ತಿಲ್ಲದೆ ನಮ್ಮ ಮುಖದಲ್ಲಿ ಒಂದು ನಗು ಬರಬೇಕು. ಆ ಥರದ್ದು ಯಾವುದೂ ನಿನ್ನ ಫೋಟೋದಲ್ಲಿ ಕಾಣ್ತಾ ಇಲ್ವಲ್ಲಪ್ಪ. ಮೂರ್ತಿ, ನೀವು ಹಾಗೆ ನಿಂತ್ಕೊಳ್ಳಿ, ಹೀಗೆ ನಿಂತ್ಕೊಳ್ಳಿ ಅಂತ ಹೇಳದೆ ಅವ್ರು ಹೇಗೆ ನಿಂತಿದಾರೋ ಹಾಗಾಗೆ ಸೆರೆ ಹಿಡಿಬೇಕು. ಅವ್ರ ಕಣ್ಣಲ್ಲಿ ಪ್ರೀತಿ ಇರುತ್ತಲ್ಲ, ಅದನ್ನ ಸೆರೆ ಹಿಡಿಬೇಕು. ಆಗ ಅವ್ರ ಕಣ್ಣಲ್ಲಿ
ಒಬ್ರ ಬಗ್ಗೆ ಇನ್ನೊಬ್ರ ಮೇಲಿರೋ ಪ್ರೀತಿ ಕಾಣುತ್ತೆ, ಭಾವನೆಗಳು ಕಾಣುತ್ತೆ. ನಿನಗೆ ತುಂಬಾ ಫೋಟೋಗಳು ಸಿಗತ್ತೆ ಮೂರ್ತಿ. ನಾನು ಹೀಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ನನಗನ್ಸಿದ್ದನ್ನು ನಾನು ಹೇಳಿದೆ. ಸಾರ್ ಥ್ಯಾಂಕ್ ಯು ಸಾರ್, ಸಖತ್ತಾಗಿ ಹೇಳಿದ್ರಿ. ಇಷ್ಟ ದಿನ ನಂಗೆ ಇಷ್ಟ ಬಂದಂಗೆ ಫೋಟೋ ತೆಗಿತಿದ್ದೆ, ಇನ್ಮೇಲೆ ನೀವ್ ಹೇಳ್ದಂಗೆ ಫೋಟೋ ತೆಗಿತೀನಿ ಸಾರ್. ಕೇಶವ, ಅವ್ರಿಬ್ರದ್ದು ಮುಗೀತು. ಇವಾಗ ನಾವಿಬ್ರು ಹೋಗೋಣ ಬಾ. ಅದು ಮೀನಾ. ಏ ಬಾರ. ಏ ಮೀನಾ, ಕೇಶವ, ನನ್ ಸೀರಿಯಲ್ ಕರೆಕ್ಟ್ ಇದೆಯಾ? ನೀನ್ ಜಗತ್ತಿನ 9ನೇ ಅದ್ಭುತ, ಸೂಪರ್ ಆಗಿದೆ. ಥ್ಯಾಂಕ್ಸ್ ಕಣೋ. ಫೋಟೋಗ್ರಾಫರ್ ಅಣ್ಣ ಈಗ ಕೇಶವನನ್ನ ಎತ್ಕೊಳ್ತಾನೆ, ನೀವ್ ಫೋಟೋಸ್ ತೆಗಿರಿ. ಅದೇ ಕ್ಯಾಂಡಿಡ್ ಫೋಟೋಸ್. ಅದಕ್ಕೇನಂತ ತಗೋಣ, ನಿಂತ್ಕೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಮೀನಾ, ಅಪ್ಪ ಇಲ್ಲೇ ಇದಾರ ಕಣೆ. ನಾನು ಇಲ್ಲಿ ಇಟ್ಕೊಂಡ್ರೆ ನನ್ನ ಎತ್ತಿಸಾಕ್ತಾರಷ್ಟೇ. ಮಾವ, ಕೇಶವನ್ ನೋಡಿ ನನ್ನ ಎತ್ಕೊಳ್ಳೋ ಅಂತಂದ್ರೆ ಎತ್ಕೊಳ್ಳಲ್ಲ ಅಂತಿದ್ದಾನೆ. ನೀವಾದ್ರೂ ಬೈರಿ ಮಾವ. ಏ ಕುಳ್ಳಿ, ನಮ್ಮ ಅದಕ್ಕೆ ನಾ ಬಿಜ್ಲಿ ಪಟಾಕಿ ಅನ್ಕೊಂಡಿದ್ದೆ, ಆಟಮ್ ಬಾಂಬ್. ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ. ತೆಂಗಿನ ಮರ ಇಷ್ಟುದ ಬೆಳೆದ್ಬಿಟ್ಟಿದೆ. ಈ ಮರ ನೋಡು, ಅದಕ್ಕಿಂತ ಉದ್ದ ಬೆಳೆದ್ಬಿಟ್ಟಿದೆ. ನಾನಾ? ಕೇಶವ, ತಿರ್ಗೋ ಈ ಕಡೆಗೆ. ಮಾವ ನಿನ್ನೆ ನೋಡ್ತಾ ಇರೋದು, ತಿರ್ಗೋ ಈ ಕಡೆಗೆ. ನೀನಾ ನನಗೆ ಟಾರ್ಚರ್ ಕೊಡ್ಬೇಡ ಕಣೆ. ನಿನ್ನ ಹೆಸರಲ್ಲಿ ಸೂಸೈಡ್ ಲೆಟರ್ ಬರ್ತೀನಿ ನಾನು. ಕೇಶವ, ಅಪ್ಪ, ಮೀನಾ ಆಸೆ ಪಡ್ತಾ ಇದ್ದಾಳೆ. ಅದೇನು ಅವಳು ಹೇಳ್ದಂಗೆ ಕೇಳು. ಹಂಗೇರಿ ಹಂಗೇರಿ ಹಂಗೇರಿ. ನೆಕ್ಸ್ಟ್ ನೆಕ್ಸ್ಟ್. ಕೇಶವ, ಇವಾಗ ತಿರುಗ್ಸೋ. ಅಣ್ಣ, ನೀ ಫೋಟೋ ತೆಗಿತಾನೆ ಇರಿ. ಮೀನಾ, ಟೈಟಾನಿಕ್ ಪೋಸ್. ವಲ್ಲಭ, ಅಮ್ಮು, ನೆಕ್ಸ್ಟ್ ನೀವೇ ಬನ್ನಿ, ಫೋಟೋಸ್ ತಗೊಳ್ಳಿ. ಅದಕ್ಕೆ ಈ ಗೂಬೆ ಜೊತೆ ನಾನು ಫೋಟೋ ತೆಗ್ಸ್ಕೊಳಲ್ಲ. ನಾನು ಅಷ್ಟೇ, ಈ ಕತ್ತೆ ಜೊತೆ ಫೋಟೋ ತೆಗ್ಸ್ಕೊಳಲ್ಲ. ಬಂದ್ರು. ಸರ್ ರೆಡಿನಾ? ಪೋಸ್ ಕೊಡಿ ಸರ್. ಈ ಕೋತಿ ಜೊತೆ ನಿಂತ್ಕೊಂಡು ಅದ್ ಏನ್ ಪೋಸ್ ಕೊಡೋದು? ಸರ್ ಏನ್ ಸುಮ್ನೆ ನಿಂತಿದ್ದೀರಾ? ಪೋಸ್ ಕೊಡಿ ಸರ್. ಸರ್ ಏನ್ ಸರ್ ಹಿಂಗ್ ಪೋಸ್ ಕೊಡ್ತೀರಾ? ಚೆನ್ನಾಗಿ ಕೊಡಿ ಸರ್. ಅದು ಪ್ರೀತಿ ಜಾಸ್ತಿ ಆದಾಗ ಈ ತರ ಆಡ್ತಾರೆ ಕೇಶವ. ಹೌದಾ? ನಾನು ಯಾವತ್ತು ಹಿಂಗ್ ಮಾಡಿಲ್ವಲ್ಲ. ಸರ್ ಏನ್ ಸರ್ ಹಿಂಗ್ ಪೋಸ್ ಕೊಡ್ತೀರಾ? ಇವ್ರು ನಿಮ್ ಮೆಂತಿ ತಾನೆ, ಹೆಗ್ಲ ಮೇಲೆ ಕೈ ಹಾಕೊಂಡು ರೊಮ್ಯಾಂಟಿಕ್ ಆಗಿ ಒಂದು ಪೋಸ್ ಕೊಡಿ ಸರ್. ಸೂಪರ್ ಆಗಿರುತ್ತೆ ಸರ್. ಕೊಡಿ 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 ಸರ್. ಹೆಗ್ಲ ಮೇಲೆ ಕೈ ಹಾಕಿ ಸರ್. ಹಂಗೇರಿ 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 ಹಂಗೇರಿ. ನೆಕ್ಸ್ಟ್ ನೆಕ್ಸ್ಟ್ ಸರ್. ನೆಕ್ಸ್ಟ್ ನೆಕ್ಸ್ಟ್ ಸರ್, ಇನ್ನೊಂದು.
ಇವರಿಬ್ರು ಗಂಡ ಹೆಂಡ್ತಿನ ಅಥವಾ ಶತ್ರುಗಳ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಗೆ ಯಾಕೆ, ನಮ್ಮ ಕೆಲಸ ನಾವು ಮಾಡೋಣ. ಸರ್ ಅಷ್ಟೇನಾ? ಬೇರೆ ಯಾರ್ದಾದ್ರೂ ಫೋಟೋ ತೆಗಿಬೇಕಾ? ಇಲ್ಲಪ್ಪ. ಹಾಗಿದ್ರೆ ಬನ್ನಿ, ನಿಮ್ಮಿಬ್ರದ್ದು ಒಂದು ಫೋಟೋ ತೆಗಿತೀನಿ. ಏಯ್ ಏನ್ ಬೇಡಪ್ಪ, ನಮ್ದೇನ್ ಫೋಟೋ ಬೇಡ. ಅಯ್ಯ ಬನ್ನಿ ಸಾರ್, ನಿಮ್ಗೆ ಇಷ್ಟ ಆಗೋ ತರ ಚೆನ್ನಾಗಿ ತೆಗ್ಕೊಡ್ತೀನಿ ಬನ್ನಿ. ಅಪ್ಪ ಅಪ್ಪ ಬನ್ನಿ ಅಪ್ಪ. ಒಂದು ಫೋಟೋ ಅಪ್ಪ, ಒಂದೇ ಒಂದು ಫೋಟೋ ಬನ್ನಿ ಅಪ್ಪ ಪ್ಲೀಸ್. ಹಾ ಎಲ್ರು ಬರ್ರಪ್ಪ, ಎಲ್ರು ಬನ್ನಿ 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 ಬನ್ನಿ, ಒಂದು ಫ್ಯಾಮಿಲಿ ಫೋಟೋ ತೆಗೆನ. ಹಾ ಹಂಗೆ 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 ನಿಂತ್ಕೊಳ್ಳಿ. ಫ್ಯಾಮಿಲಿ ಅಂದ್ರೆ ಇದು ಸೂಪರ್ ಫ್ಯಾಮಿಲಿ.